ಗದಗ ಕೋಗಿಲು ಲೇಔಟ್ ಒತ್ತುವರಿದಾರರು ಈಗ ಸದ್ಯ ತಮ್ಮ ಜಾಗನ ಖಾಲಿ ಮಾಡಿದ್ದಾರೆ. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಂತೆ ಆಂಧ್ರದಿಂದ ಬಂದಿದ್ದೀವಿ, ಯುಪಿಯಿಂದ ಬಂದಿದ್ದೀವಿ, ಅಲ್ಲಿಂದ ಬಂದಿದ್ದೀವಿ, ಇಲ್ಲಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದವರೆಲ್ಲರೂ ಕೂಡ ಈಗ ಜಾಗ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯ ಕೋಗಿಲು ಲೇಔಟ್ ಜಾಗ ಖಾಲಿ ಹೊಡಿತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಕೋಗಿಲ್ ಲೇಔಟ್ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಕೋಗಿಲ್ ಲೇಔಟ್ ನ ಫಕೀರ್ ಬಡಾವಣೆಯ ಬಹುತೇಕ ಹೊರ ರಾಜ್ಯದ ಮಂದಿ ಇದೀಗ ಕೋಗಿಲ್ ಲೇಔಟ್ ಅನ್ನು ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕೋಗಿಲು ಬಡಾವಣೆಯ ಫಕೀರ್ ಕಾಲೋನಿಯ ಕೆಳಭಾಗದ ದೃಶ್ಯ. ಇಲ್ಲಿ ಬಹುತೇಕರು ಯುಪಿ ಭಾಗದವರಿದ್ರು, ಆಂಧ್ರದವರಿದ್ರು, ಬಿಹಾರದವರಿದ್ರು. ಬಹುತೇಕ 50ಕ್ಕೂ ಅಧಿಕ ಕುಟುಂಬ ಈ ಒಂದು ಫಕೀರ್ ಬಡಾವಣೆಯ ಕೆಳಭಾಗದಲ್ಲಿ ವಾಸ ಮಾಡ್ತಾ ಇತ್ತು. ಬಟ್ ಇದೀಗ ಅವರು ಕೋಗಿಲ್ ಲೇಔಟ್ ಅನ್ನು ಖಾಲಿ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಈ ಒಂದು ಕೋಗಿಲ್ ಲೇಔಟ್ ನ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಂಬಂಧ ಈಗಾಗಲೇ ಯಲಹಂಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ A1 ಆರೋಪಿಯಾಗಿರುವಂತಹ ವಿಜಯ್ ಹಾಗೂ A2 ಆರೋಪಿಯಾಗಿರುವಂತಹ ವಾಸಿಂ ಅವರನ್ನು ಅರೆಸ್ಟ್ ಮಾಡಿ ಸತತವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೋಗಿಲ್ ಲೇಔಟ್ ನ ಅಕ್ರಮ ಒತ್ತುವರಿ ಇಂದಿನ ಅಸಲಿಯತ್ತೇನು, ಇಲ್ಲಿರುವಂತಹ ಜನರ ಕೈಗೆ ಡಾಕ್ಯುಮೆಂಟ್ ಸಿಕ್ಕಿದ್ದೆ ಹೇಗೆ, ಜೊತೆಗೆ ಇಲ್ಲಿ ಹೊರ ರಾಜ್ಯದವರ ಕೈಗೆ ಇಲ್ಲಿರುವಂತಹ ಕೋಗಿಲ್ ಲೇಔಟ್ಗೆ ಸಂಬಂಧಪಟ್ಟ ಹಾಗಿರುವಂತಹ ಡಾಕ್ಯುಮೆಂಟ್ ಕೈ ಸೇರಿದ್ದು ಯಾವಾಗ, ಆ ಒಂದು ಡಾಕ್ಯುಮೆಂಟ್ ನ ಅಸಲಿಯತೆಯನ್ನು ಡೇಟ್ ಆಫ್ ಇಶ್ಯೂ ಅವರ ಕೈಗೆ ಯಾವಾಗ, ಅಂದ್ರೆ ಅವರಲ್ಲಿರುವಂತಹ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ರೇಷನ್ ಕಾರ್ಡ್ ಆಗಿರಬಹುದು, ವೋಟರ್ ಐಡಿ ಆಗಿರಬಹುದು, ಅದರ ಡೇಟ್ ಆಫ್ ಇಶ್ಯೂ ಆಗಿದ್ದು ಯಾವಾಗ, ಪ್ರತಿಯೊಂದನ್ನು ಕೂಡ ತಾಂತ್ರಿಕ ಟೆಕ್ನಿಕಲ್ ಮೂಲಕ ಅವರು ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತ ಕೂಡ ತನಿಖೆಯನ್ನು ಮಾಡಿತ್ತು. ಯಾವಾಗ ಈ ರೀತಿಯ ತನಿಖೆ ಚುರುಕುಗೊಂಡಿತ್ತು, ಇಲ್ಲಿರುವಂತಹ ಬಹುತೇಕರು ಅದರ ಕೂಡ ಯುಪಿ ಹೊರ ರಾಜ್ಯದ ಬಹುತೇಕರು ಇದೀಗ ಕೋಗಿಲ್ ಲೇಔಟ್ ಅನ್ನು ಜಾಗ ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ದೃಶ್ಯದಲ್ಲೇ ಕೂಡ ನೋಡ್ತಾ ಇರಬಹುದು. ಅಂದ್ರೆ ಬಹುತೇಕರು ಎಲ್ಲಾ ಕಡೆ ಕೂಡ ಖಾಲಿ ಅನ್ನಿಸ್ತಾ ಇದೆ. ಯಾವಾಗ ಡೆಮಾಲಿಷನ್ ಆಯ್ತು ಅಂದ್ರೆ 2025 ಡಿಸೆಂಬರ್ 20ರಂದು ಡೆಮಾಲಿಷನ್ ಆದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರು ಇದ್ರು. ಅದಾದ ನಂತರ ಜನರು ಕಲ್ಲಿನ ಮೇಲೆ ಮಲಗ್ತಾ ಇದ್ರು. ಅದಾದ ಒಂದು ವಾರಗಳ ಕಾಲ ಅವರೇ ಪರ್ಯಾಯವಾಗಿ ಟೆಂಟ್ ಹಾಕಿ ಈ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇದ್ರು. ಇದೀಗ ಟೆಂಟ್ ಅವ್ರು ಹಾಕಿರುವಂತಹ ಟಾಲ್ಪರ್ ಅದೇ ರೀತಿ ಇದ್ರು ಕೂಡ ಬಹುತೇಕರು ಜಾಗವನ್ನು ಖಾಲಿ ಮಾಡಿದ್ರು. ತಮ್ಮಲ್ಲಿರುವಂತಹ ತಮ್ಮ ಏನು ಅಳಿದುಳಿದ ವಸ್ತುಗಳ ಸಮೇತ, ಐಟಮ್ಗಳ ಸಮೇತ ಇದೀಗ ಜಾಗವನ್ನು ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ಅವರು ಎಲ್ಲಿ, ಅವರು ಯಾವ ಭಾಗಕ್ಕೆ ಹೋದ್ರು ಅನ್ನೋದು ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಅಂದ್ರೆ ಯಾವಾಗ ಡೆಮಾಲಿಷನ್ ಆದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಜನರ ಜೊತೆಗೆ ತಮ್ಮಲ್ಲಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಇದೆ, ನಾವು 30 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸ ಮಾಡ್ತಿದ್ವಿ ಅನ್ನೋ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದಂತಹ ಒಂದಿಷ್ಟು ಹೊರ ರಾಜ್ಯದ ಜನರಿಗೆ ಯಾವಾಗ ಪೊಲೀಸ್ ವೆರಿಫಿಕೇಶನ್ ಚುರುಕುಗೊಳ್ತು, ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗವನ್ನು ಖಾಲಿ ಮಾಡಿದ್ದಾರೆ. ಜೊತೆಗೆ ಇಲ್ಲಿದ್ದಂತಹ ಒಂದಿಷ್ಟು ಜನರು ಖುದ್ದು ಪೊಲೀಸರೇ ವಿಚಾರಣೆ ಕೂಡ ಮಾಡಿದ್ರು. ತಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಅದರ ಹಿನ್ನೆಲೆ ಏನು, ಜೊತೆಗೆ ಯಾವಾಗ ಆ ಒಂದು ಡಾಕ್ಯುಮೆಂಟ್ ನಿಮ್ಮ ಕೈ ಸೇರುತ್ತೆ, ಜೊತೆಗೆ ಇಲ್ಲಿ ನೀವು ಯಾವ ರೀತಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ರೆ, ಯಾರಿಗಾದ್ರೂ ದುಡ್ಡನ್ನು ಕೊಟ್ಟಿದ್ರ ಅನ್ನೋ ನಿಟ್ಟಿನಲ್ಲಿ ಕೂಡ ಯಲಹಂಕ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಡೆವಲಪ್ಮೆಂಟ್ ಮೇಲೆ ಬಹುತೇಕ ಹೊರ ರಾಜ್ಯದವರು ಇದೀಗ ಈ ಒಂದು ಕೋಗಿಲ್ ಲೇಔಟ್ ನ ಫಕೀರ್ ಬಡಾವಣೆ ಕೆಳಭಾಗದಲ್ಲಿ ವಾಸ ಮಾಡ್ತಿದ್ದಂತಹ ಹೊರ ರಾಜ್ಯದ ಜನರು ಇದೀಗ ಕೋಗಿಲ್ ಲೇಔಟ್ ಅನ್ನು ತೊರೆಯುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗದಗ ಕೋಗಿಲು ಲೇಔಟ್ ಒತ್ತುವರಿದಾರರು ಈಗ ಸದ್ಯ ತಮ್ಮ ಜಾಗನ ಖಾಲಿ ಮಾಡಿದ್ದಾರೆ. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಂತೆ ಆಂಧ್ರದಿಂದ ಬಂದಿದ್ದೀವಿ, ಯುಪಿಯಿಂದ ಬಂದಿದ್ದೀವಿ, ಅಲ್ಲಿಂದ ಬಂದಿದ್ದೀವಿ, ಇಲ್ಲಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದವರೆಲ್ಲರೂ ಕೂಡ ಈಗ ಜಾಗ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯ ಕೋಗಿಲು ಲೇಔಟ್ ಜಾಗ ಖಾಲಿ ಹೊಡಿತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಕೋಗಿಲ್ ಲೇಔಟ್ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಕೋಗಿಲ್ ಲೇಔಟ್ ನ ಫಕೀರ್ ಬಡಾವಣೆಯ ಬಹುತೇಕ ಹೊರ ರಾಜ್ಯದ ಮಂದಿ ಇದೀಗ ಕೋಗಿಲ್ ಲೇಔಟ್ ಅನ್ನು ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕೋಗಿಲು ಬಡಾವಣೆಯ ಫಕೀರ್ ಕಾಲೋನಿಯ ಕೆಳಭಾಗದ ದೃಶ್ಯ. ಇಲ್ಲಿ ಬಹುತೇಕರು ಯುಪಿ ಭಾಗದವರಿದ್ರು, ಆಂಧ್ರದವರಿದ್ರು, ಬಿಹಾರದವರಿದ್ರು. ಬಹುತೇಕ 50ಕ್ಕೂ ಅಧಿಕ ಕುಟುಂಬ ಈ ಒಂದು ಫಕೀರ್ ಬಡಾವಣೆಯ ಕೆಳಭಾಗದಲ್ಲಿ ವಾಸ ಮಾಡ್ತಾ ಇತ್ತು. ಬಟ್ ಇದೀಗ ಅವರು ಕೋಗಿಲ್ ಲೇಔಟ್ ಅನ್ನು ಖಾಲಿ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಈ ಒಂದು ಕೋಗಿಲ್ ಲೇಔಟ್ ನ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಂಬಂಧ ಈಗಾಗಲೇ ಯಲಹಂಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ A1 ಆರೋಪಿಯಾಗಿರುವಂತಹ ವಿಜಯ್ ಹಾಗೂ A2 ಆರೋಪಿಯಾಗಿರುವಂತಹ ವಾಸಿಂ ಅವರನ್ನು ಅರೆಸ್ಟ್ ಮಾಡಿ ಸತತವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೋಗಿಲ್ ಲೇಔಟ್ ನ ಅಕ್ರಮ ಒತ್ತುವರಿ ಇಂದಿನ ಅಸಲಿಯತ್ತೇನು, ಇಲ್ಲಿರುವಂತಹ ಜನರ ಕೈಗೆ ಡಾಕ್ಯುಮೆಂಟ್ ಸಿಕ್ಕಿದ್ದೆ ಹೇಗೆ, ಜೊತೆಗೆ ಇಲ್ಲಿ ಹೊರ ರಾಜ್ಯದವರ ಕೈಗೆ ಇಲ್ಲಿರುವಂತಹ ಕೋಗಿಲ್ ಲೇಔಟ್ಗೆ ಸಂಬಂಧಪಟ್ಟ ಹಾಗಿರುವಂತಹ ಡಾಕ್ಯುಮೆಂಟ್ ಕೈ ಸೇರಿದ್ದು ಯಾವಾಗ, ಆ ಒಂದು ಡಾಕ್ಯುಮೆಂಟ್ ನ ಅಸಲಿಯತೆಯನ್ನು ಡೇಟ್ ಆಫ್ ಇಶ್ಯೂ ಅವರ ಕೈಗೆ ಯಾವಾಗ, ಅಂದ್ರೆ ಅವರಲ್ಲಿರುವಂತಹ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್ ಆಗಿರಬಹುದು, ರೇಷನ್ ಕಾರ್ಡ್ ಆಗಿರಬಹುದು, ವೋಟರ್ ಐಡಿ ಆಗಿರಬಹುದು, ಅದರ ಡೇಟ್ ಆಫ್ ಇಶ್ಯೂ ಆಗಿದ್ದು ಯಾವಾಗ, ಪ್ರತಿಯೊಂದನ್ನು ಕೂಡ ತಾಂತ್ರಿಕ ಟೆಕ್ನಿಕಲ್ ಮೂಲಕ ಅವರು ಪೊಲೀಸ್ ಇಲಾಖೆ
ಇಲಾಖೆ ಜೊತೆಗೆ ಜಿಲ್ಲಾಡಳಿತ ಕೂಡ ತನಿಖೆಯನ್ನು ಮಾಡಿತ್ತು. ಯಾವಾಗ ಈ ರೀತಿಯ ತನಿಖೆ ಚುರುಕುಗೊಂಡಿತ್ತು, ಇಲ್ಲಿರುವಂತಹ ಬಹುತೇಕರು ಆದರೂ ಕೂಡ ಯುಪಿ ಹೊರ ರಾಜ್ಯದ ಬಹುತೇಕರು ಇದೀಗ ಕೋಗಿಲ್ ಲೇಔಟ್ ಅನ್ನು ಜಾಗ ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ದೃಶ್ಯದಲ್ಲೇ ಕೂಡ ನೋಡ್ತಾ ಇರಬಹುದು. ಅಂದ್ರೆ ಬಹುತೇಕರು ಎಲ್ಲಾ ಕಡೆ ಕೂಡ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಯಾವಾಗ ಡೆಮಾಲಿಷನ್ ಆಯ್ತು ಅಂದ್ರೆ 2025 ಡಿಸೆಂಬರ್ 20ರಂದು ಡೆಮಾಲಿಷನ್ ಆದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನರು ಇದ್ರು. ಅದಾದ ನಂತರ ಜನರು ಕಲ್ಲಿನ ಮೇಲೆ ಮಲಗ್ತಾ ಇದ್ರು. ಅದಾದ 1 ವಾರಗಳ ಕಾಲ ಅವರೇ ಪರ್ಯಾಯವಾಗಿ ಟೆಂಟ್ ಹಾಕಿ ಈ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇದ್ರು. ಇದೀಗ ಟೆಂಟ್ ಅವ್ರು ಹಾಕಿರುವಂತಹ ಟಾಲ್ಪರ್ ಅದೇ ರೀತಿ ಇದ್ರು ಕೂಡ ಬಹುತೇಕರು ಜಾಗವನ್ನು ಖಾಲಿ ಮಾಡಿದ್ರು. ತಮ್ಮಲ್ಲಿರುವಂತಹ ತಮ್ಮ ಏನು ಅಳಿದುಳಿದ ವಸ್ತುಗಳ ಸಮೇತ ಐಟಮ್ಗಳ ಸಮೇತ ಇದೀಗ ಜಾಗವನ್ನು ಖಾಲಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾದ್ರೆ ಅವರು ಎಲ್ಲಿ ಅವರು ಯಾವ ಭಾಗಕ್ಕೆ ಹೋದ್ರು ಅನ್ನೋದು ಸಂಬಂಧಪಟ್ಟ ಹಾಗೆ ಇಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಅಂದ್ರೆ ಯಾವಾಗ ಡೆಮಾಲಿಷನ್ ಆದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದಂತಹ ಜನರ ಜೊತೆಗೆ ತಮ್ಮಲ್ಲಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಇದೆ, ನಾವು 30 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ವಾಸ ಮಾಡ್ತಿದ್ದೇವೆ ಅನ್ನೋ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದಂತಹ ಒಂದಿಷ್ಟು ಹೊರ ರಾಜ್ಯದ ಜನರಿಗೆ ಯಾವಾಗ ಪೊಲೀಸ್ ವೆರಿಫಿಕೇಶನ್ ಚುರುಕುಗೊಳ್ತು, ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗವನ್ನು ಖಾಲಿ ಮಾಡಿದ್ರು. ಜೊತೆಗೆ ಇಲ್ಲಿದ್ದಂತಹ ಒಂದಿಷ್ಟು ಜನರು ಖುದ್ದು ಪೊಲೀಸರೇ ವಿಚಾರಣೆ ಕೂಡ ಮಾಡಿದ್ರು. ತಮ್ಮಲ್ಲಿರುವಂತಹ ಡಾಕ್ಯುಮೆಂಟ್ ಅದರ ಹಿನ್ನೆಲೆ ಏನು, ಜೊತೆಗೆ ಯಾವಾಗ ಆ ಒಂದು ಡಾಕ್ಯುಮೆಂಟ್ ನಿಮ್ಮ ಕೈ ಸೇರುತ್ತೆ, ಜೊತೆಗೆ ಇಲ್ಲಿ ನೀವು ಯಾವ ರೀತಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ರೆ, ಯಾರಿಗಾದ್ರೂ ದುಡ್ಡನ್ನು ಕೊಟ್ಟಿದ್ರ ಅನ್ನೋ ನಿಟ್ಟಿನಲ್ಲಿ ಕೂಡ ಯಲಹಂಕ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಡೆವಲಪ್ಮೆಂಟ್ ನಲ್ಲಿ ಬಹುತೇಕ ಹೊರ ರಾಜ್ಯದವರು ಇದೀಗ ಈ ಒಂದು ಕೋಗಿಲ್ ಲೇಔಟ್ ನ ಫಕೀರ್ ಬಡಾವಣೆ ಕೆಳಭಾಗದಲ್ಲಿ ವಾಸ ಮಾಡ್ತಿದ್ದಂತಹ ಹೊರ ರಾಜ್ಯದ ಜನರು ಇದೀಗ ಕೋಗಿಲ್ ಲೇಔಟ್ ಅನ್ನು ತೊರೆಯುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗದಗ. ಕೋಗಿಲು ಲೇಔಟ್ ಒತ್ತುವರಿದಾರರು ಈಗ ಸದ್ಯ ತಮ್ಮ ಜಾಗನ ಖಾಲಿ ಮಾಡಿದ್ದಾರೆ. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಂತೆ ಆಂಧ್ರದಿಂದ ಬಂದಿದ್ದೀವಿ, ಯುಪಿಯಿಂದ ಬಂದಿದ್ದೀವಿ, ಅಲ್ಲಿಂದ ಬಂದಿದ್ದೀವಿ, ಇಲ್ಲಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದವರೆಲ್ಲರೂ ಕೂಡ ಈಗ ಜಾಗ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯ ಕೋಗಿಲು ಲೇಔಟ್ ಜಾಗ ಖಾಲಿ ಖಾಲಿ ಹೊಡಿತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಕೋಗಿಲ್ ಲೇಔಟ್ ಅಕ್ರಮ ಒತ್ತುವರಿ ತೆರವು ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಕೋಗಿಲ್ ಲೇಔಟ್ ನ ಫಕೀರ್ ಬಡಾವಣೆಯ ಬಹುತೇಕ ಹೊರ ರಾಜ್ಯದ ಮಂದಿ ಇದೀಗ ಕೋಗಿಲ್ ಲೇಔಟ್ ಅನ್ನು ಖಾಲಿ ಮಾಡಿದ್ದಾರೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಕೋಗಿಲು ಬಡಾವಣೆಯ ಫಕೀರ್ ಕಾಲೋನಿಯ ಕೆಳಭಾಗದ ದೃಶ್ಯ. ಇಲ್ಲಿ ಬಹುತೇಕರು ಯುಪಿ ಭಾಗದವರಿದ್ರು, ಆಂಧ್ರದವರಿದ್ರು, ಬಿಹಾರದವರಿದ್ರು. ಬಹುತೇಕ 50ಕ್ಕೂ ಅಧಿಕ ಕುಟುಂಬ ಈ ಒಂದು ಫಕೀರ್ ಬಡಾವಣೆಯ ಕೆಳಭಾಗದಲ್ಲಿ ವಾಸ ಮಾಡ್ತಾ ಇತ್ತು. ಬಟ್ ಇದೀಗ ಅವರು ಕೋಗಿಲ್ ಲೇಔಟ್ ಅನ್ನು ಖಾಲಿ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ, ಈ ಒಂದು ಕೋಗಿಲ್ ಲೇಔಟ್ ನ ಅಕ್ರಮ ಒತ್ತುವರಿ ತೆರವು ಪ್ರಕರಣ ಸಂಬಂಧ ಈಗಾಗಲೇ ಯಲಹಂಕ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈಗಾಗಲೇ ಪ್ರಕರಣ ಸಂಬಂಧ A1 ಆರೋಪಿಯಾಗಿರುವಂತಹ ವಿಜಯ್ ಹಾಗೂ A2 ಆರೋಪಿಯಾಗಿರುವಂತಹ ವಾಸಿಂ ಅವರನ್ನು ಅರೆಸ್ಟ್ ಮಾಡಿ ಸತತವಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕೋಗಿಲ್ ಲೇಔಟ್ ನ ಅಕ್ರಮ ಒತ್ತುವರಿ ಇಂದಿನ ಅಸಲಿಯತ್ತೇನು, ಇಲ್ಲಿರುವಂತಹ ಜನರ ಕೈಗೆ ಡಾಕ್ಯುಮೆಂಟ್ ಸಿಕ್ಕಿದ್ದು ಹೇಗೆ, ಜೊತೆಗೆ ಇಲ್ಲಿ ಹೊರ ರಾಜ್ಯದವರ ಕೈಗೆ ಇಲ್ಲಿರುವಂತಹ ಕೋಗಿಲ್ ಲೇಔಟ್ಗೆ ಸಂಬಂಧಪಟ್ಟ ಹಾಗಿರುವಂತಹ ಡಾಕ್ಯುಮೆಂಟ್ ಕೈ ಸೇರಿದ್ದು ಯಾವಾಗ, ಆ ಒಂದು ಡಾಕ್ಯುಮೆಂಟ್ ನ ಅಸಲಿಯತೆಯನ್ನು ಡೇಟ್ ಆಫ್ ಇಶ್ಯೂ ಅವರ ಕೈಗೆ ಯಾವಾಗ, ಅಂದ್ರೆ ಅವರಲ್ಲಿರುವಂತಹ ಆಧಾರ್ ಕಾರ್ಡ್ ಆಗಿರಬಹುದು, ಪಾನ್ ಕಾರ್ಡ್